ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯೊಬ್ಬನನ್ನ ಬರ್ಬರವಾಗಿ ಹತ್ಯೆಗೈದಂತಹ ಘಟನೆ ನಡೆದಿದೆ. ಹಬ್ಬದ ದಿನ ಮಾಂಸ ತಿಂದು ಬಂದಿದ್ದಕ್ಕೆ ಈ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಸ್ಸಾಂ ಮೂಲದ ರಾಜೇಶ್ ಕೊಲೆಯಾದಂತಹ ದುರ್ದೈವಿ. ಬಿಹಾರ ಮೂಲದ ಶಂಭು ಎಂಬಾತನಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ಬೆಂಗಳೂರಿನ ಚಿಕ್ಕಜಾಲದಲ್ಲಿ ನಡೆದಂತಹ ಘಟನೆ ಇದು. ಬಾಡಿಗೆ ಮನೆಯೊಂದರಲ್ಲಿ ಇಬ್ಬರೂ ಕೂಡ ವಾಸವಾಗಿರ್ತಾರೆ. 2 ದಿನಗಳಿಂದ ವಿಶೇಷ ಪೂಜೆಯನ್ನ ಆ ಮನೆಯಲ್ಲಿ ಶಂಭು ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಶಂಭು ಇಲ್ಲದ ವೇಳೆ ನಾನ್ ವೆಜ್ ಅನ್ನ ತಿಂದು ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಶಂಭು ಈ ಹತ್ಯೆಯನ್ನ ಮಾಡಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜೇಶ್ ಕೊಲೆಯಾದಂತಹ ದುರ್ದೈವಿ, ಹತ್ಯೆಗೈದಿರುವಂತಹದ್ದು ಶಂಭು ಅನ್ನೋದು ಗೊತ್ತಾಗ್ತಾ ಇದೆ. ನಾನ್ ವೆಜ್ ತಿಂದಿದ್ದು ಕೇವಲ ನೆಪ ಮಾತ್ರನ, ಬೇರೇನಾದರೂ ಉದ್ದೇಶ ಇದೆಯಾ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಆಮೇಲೆ ಹತ್ಯೆ ಮಾಡಲೇಬೇಕು ಅಂಥೇಳಿ ಡಿಸೈಡ್ ಮಾಡಿದವ್ರಿಗೆ ಕಾರಣಗಳು ನೆಪ ಮಾತ್ರ ಅಂಥೇಳಿ, ಈ ನಾನ್ ವೆಜ್ ತಿಂದ ಅನ್ನುವಂತಹ ಕಾರಣಕ್ಕೆ ಹತ್ಯೆ ಮಾಡಿದ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಬಾಯಿ ಬಿಡಿಸಿದಾಗ ನಿಜ ಸಂಗತಿ ಏನು ಅನ್ನೋದೇನಾದರೂ ಗೊತ್ತಾಗುತ್ತಾ ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಉಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಹತ್ಯೆ ಮಾಡಲೇಬೇಕು ಅಂಥೇಳಿ ನಿರ್ಧರಿಸಿದವ್ರಿಗೆ ಕಾರಣಗಳು ನೆಪ ಮಾತ್ರ ಅಂಥೇಳಿ, ಬರೀ ನಾನ್ ವೆಜ್ ತಿಂದಿದ್ದಕ್ಕೆ ಹತ್ಯೆ ಮಾಡೋದಕ್ಕೆ ಸಾಧ್ಯನಾ ಅಂತ, ಬೇರೆ ಏನಾದರೂ ಕಾರಣ ಇದೆಯಾ ಅಂತ? ಪ್ರೇಮ್, ಚಿಕ್ಕಜಾಲ ಪೊಲೀಸರು ಈ ಬಗ್ಗೆ ವಿಚಾರಣೆ ಮಾಡಿದಂತ ವೇಳೆಯಲ್ಲಿ ಬೇರೆ ಯಾವುದೇ ರೀತಿಯ ರೀಸನ್ ಕಂಡು ಬಂದಿಲ್ಲ. ಅಂದ್ರೆ ಇವರಿಬ್ರು ಬಿಹಾರ ಮತ್ತೆ ಅಸ್ಸಾಂ ಮೂಲದಿಂದ ಬಂದಂತ ವ್ಯಕ್ತಿಗಳು. ಇವರು ಗಾರೆ ಕೆಲಸ ಮಾಡ್ಕೊಂಡು ಒಟ್ಟಿಗೆ ಒಂದೇ ಕಡೆ ಬಾಡಿಗೆ ರೂಮಲ್ಲಿ ವಾಸವಾಗಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬಿಹಾರದಿಂದ ಬಂದಿದಂತ ಆ ವ್ಯಕ್ತಿ ಏನು ಶಂಭು ಏನಿದ್ದಾನೆ, ಆತ ಈ ದೀಪಾವಳಿ ಮುಗಿದ ನಂತರದಲ್ಲಿ ಅವರ ಭಾಗದಲ್ಲಿ 2 ದಿನಗಳ ವಿಶೇಷ ಪೂಜೆ ಇರುತ್ತೆ. ಆ ಸಂದರ್ಭದಲ್ಲಿ ಆತ ಆ ಪೂಜೆಯನ್ನು ಮನೆಯಲ್ಲೇ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ನಾನ್ ವೆಜ್ ಏನು ತಿನ್ನದಂತೆ ಪೂಜೆ ಮಾಡ್ತಿರ್ತಾನೆ. ಆದ್ರೆ ಆ ಅಸ್ಸಾಮಿಂದ ಬಂದಿದ್ದಂತ ಇನ್ನೊಬ್ಬ ಏನು ರಾಜೇಶ್ ಏನಿದ್ದ, ಆತ ಈ ಶಂಭು ಇಲ್ಲದಂತ ವೇಳೆಯಲ್ಲಿ ಹೊರಗಡೆಯಿಂದ ನಾನ್ ವೆಜ್ ತಗೊಂಡ್ಬಂದು ಮನೆಯಲ್ಲೇ ನಾನ್ ವೆಜ್ ತಿಂದಿದ್ದ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಇಬ್ರು ಕೂಡ ಪರಸ್ಪರ ಹೊಡೆದಾಡ್ಕೋತಾರೆ. ಮೊನ್ನೆ ರಾತ್ರಿ ಹೊಡೆದಾಡ್ಕೊಂಡಂತ ಸಂದರ್ಭದಲ್ಲಿ ಆ ಶಂಭು ರಾಜೇಶ್ನನ್ನ ತೀವ್ರವಾಗಿ ಹಲ್ಲೆ ಮಾಡಿದ ಪರಿಣಾಮವಾಗಿ ಮುಂಜಾನೆ ಹೊತ್ತಿಗೆ ಏನು ರಾಜೇಶ್ ಸಾವನ್ನಪ್ಪಿರುವಂತದ್ದು. ಆ ಸಂಬಂಧಪಟ್ಟಾಗೆ ಚಿಕ್ಕಜಾಲ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿದಂತ ವೇಳೆಯಲ್ಲಿ ಪೂಜೆ ವಿಚಾರಕ್ಕೆ ಇವ್ರು ಗಲಾಟೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿರುವಂತದ್ದು. ಈಗ ಚಿಕ್ಕಜಾಲ ಪೊಲೀಸರು ಶಂಭುವನ್ನ ಬಂಧನ ಮಾಡಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.